ಇಲ್ಲಿ ಸಿಇಟಿ ಕೌನ್ಸಿಲಿಂಗ್ ಏನೋ ಹತ್ರ ಬರ್ತಿದೆ, ಆದ್ರೆ ನಿಮ್ಗೆ ಎಷ್ಟೊಂದು ಜನರಿಗೆ ಇನ್ನೂ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು, ಯಾರು ಮಾಡಿಸೋ ಆಗಿಲ್ಲ ಅಂತ. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾದ್ರು ನೀವು ಮಾಡಿಸಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೇನೆ ಕೌನ್ಸಿಲಿಂಗ್ ನ ನೀವು ಅಟೆಂಡ್ ಮಾಡಕ್ ಆಗಲ್ಲ. ನೀವು ಸಿಇಟಿ ರ್ಯಾಂಕಿಂಗ್ 1,000 ತೆಗೆದಿರ್ಬೋದು ಅಥವಾ ಜಸ್ಟ್ 500 ತೆಗೆದಿರ್ಬೋದು. ನನ್ನ ಸ್ಟೇಟ್ ಟಾಪರ್ ನನಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋದು ಮರ್ತೋಗಿತ್ತು, ನನಗೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ಕೆ ಪರ್ಮಿಷನ್ ಕೊಡಿ ಅಂದ್ರೆ ಕೀ ಅವರು ಯಾವುದೇ ಕಾರಣಕ್ಕೂ ಕೂಡ ಕೊಡಲ್ಲ. ನೀವು ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು, ಯಾರ್ಯಾರು ಮಾಡಿಸೋ ಆಗಿಲ್ಲ, ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಸಿಇಟಿ ಕೌನ್ಸಿಲಿಂಗ್ ನ ನೀವು ಯಾರ್ಯಾರು ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ, ಯಾಕೆಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಏನಾದ್ರೂ ಒಂದು ಟಾಪ್ CSE ಕಾಲೇಜಲ್ಲಿ ಸೀಟ್ ನ ಪಡ್ಕೋಬೇಕು ಅಂದ್ರೆ ನಿಮ್ಮ ಸಿಇಟಿ ರ್ಯಾಂಕಿಂಗ್ ಬಂದ್ಬಿಟ್ಟು 5,000 ಒಳಗಡೆ ಇರಬೇಕು. ಏನಾದ್ರೂ ನಿಮ್ಗೆ ಒಂದು ರ್ಯಾಂಕ್ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಯಾವ್ದೋ ಒಂದು ರ್ಯಾಂಡಮ್ ಕಾಲೇಜ್ ಸೇರ್ಕೋತೀರಾ. ಇವಾಗ ಕಂಪ್ನಿಗಳು ಏನ್ ಮಾಡ್ತಿದೆ ಅಂದ್ರೆ ಕಾಲೇಜ್ ನೇಮ್ ನೋಡ್ತಾ ಇಲ್ಲ, ನಿಮ್ಗೆ ಟೂಲ್ ನ ಯೂಸ್ ಮಾಡಕ್ ಬರುತ್ತಾ, ರಿಯಲ್ ಪ್ರಾಜೆಕ್ಟ್ಸ್ ಗಳನ್ನ ಬಿಲ್ಡ್ ಮಾಡಿದೀರಾ, ಕಮ್ಯುನಿಕೇಶನ್ ಚೆನ್ನಾಗಿ ಮಾಡ್ತೀರಾ, ಇಂಡಸ್ಟ್ರಿ ರೆಡಿ ಎಕ್ಸ್ಪೀರಿಯನ್ಸ್ ಇದೆಯಾ ಅನ್ನೋದನ್ನ ನೋಡ್ತಿದೆ. ಹಾಗೆ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಸೀಟ್ ತಗೊಳ್ಳೋದ್ರ ಮೇಲೆ ಫೋಕಸ್ ಮಾಡ್ತಾರೆ, ಆದ್ರೆ 4 ವರ್ಷ ಆದ್ಮೇಲೆ ಅವ್ರ ಕೈಲಿ ಡಿಗ್ರಿ ಇರುತ್ತೆ, ಯಾವುದೇ ತರದೊಂದು ಸ್ಕಿಲ್ ಇರಲ್ಲ, ಕಾನ್ಫಿಡೆಂಟ್ ಇರಲ್ಲ, ಮತ್ತೆ ಒಂದು ಜಾಬ್ ಪೋರ್ಟ್ಫೋಲಿಯೋನು ಕೂಡ ಅವ್ರು ಬಿಲ್ಡ್ ಮಾಡಿರಲ್ಲ. ಇಲ್ಲಿ ನೀವು ಕಾಲೇಜ್ ನ ಕಟ್ ಆಫ್ ಮುಖಾಂತರ ಚೂಸ್ ಮಾಡಬೇಡಿ, ಆ ಕಾಲೇಜ್ ಅಲ್ಲಿ ರೈಟ್ ಎಕೋಸಿಸ್ಟಮ್ ಬಿಲ್ಡ್ ಆಗಿದೆಯಾ ಅಂತ ನೋಡ್ಕೊಂಡು ಕಾಲೇಜ್ ನ ಚೂಸ್ ಮಾಡಿ. ಆಲ್ಟರ್ ಸ್ಕೂಲ್ ಆಫ್ ಟೆಕ್ನಾಲಜಿಲಿ ನಿಮಗೆ ಫ್ಯೂಚರ್ ರೆಡಿ ಆಪ್ಷನ್ಸ್ ಇದೆ. ನೀವು ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಮ್ ಮಾಡಬಹುದಾಗಿರುತ್ತೆ, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಕೂಡ ಮಾಡಬಹುದಾಗಿರುತ್ತೆ. ಎಲ್ಲ ಕೂಡ UGC ಅಪ್ರೂವ್ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ನೀವು ಡೇ 1 ಇಂದಾನೆ 30+ ಲೈವ್ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡ್ತೀರಾ, ಹಾಗೆ 15+ AI ಟೂಲ್ಸ್ ಗೆ ಆಕ್ಸೆಸ್ ಸಿಗುತ್ತೆ. ಹಾಗೆ ನಿಮಗೆ ಫ್ರೀ ಆಗಿ ಒಂದು ಮ್ಯಾಕ್ಬುಕ್ ಲ್ಯಾಪ್ಟಾಪ್ ಕೂಡ ಸಿಗುತ್ತೆ. ಮತ್ತೆ AI ಮತ್ತೆ ಫುಲ್ ಸ್ಟಾಕ್ ಮತ್ತೆ ಕ್ಲೌಡ್ ಅಲ್ಲಿ ನೀವು ಸ್ಪೆಷಲೈಸೇಷನ್ ಕೂಡ ಪಡ್ಕೋತೀರಾ. ಮತ್ತೆ ಫ್ಯಾಕಲ್ಟಿಗಳಿಗೆ ಎಲ್ಲರೂ ಕೂಡ ಇಲ್ಲಿ ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್ ಅಲ್ಲಿ ಕೆಲಸ ಮಾಡಿರೋರು ನಿಮ್ಗೆ ಇಲ್ಲಿ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಗೈಡ್ ಮಾಡ್ತಾರೆ. ಮತ್ತೆ ನಿಮಗೆ ಒಂದು ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಸಪೋರ್ಟ್ ಕೂಡ ಇದೆ. 1000+ ಐರ್ನಿಂಗ್ ಪಾರ್ಟ್ನರ್ಸ್ ಕಂಪನಿಗಳ ಜೊತೆ ಟೈ ಅಪ್ ಕೂಡ ಆಗಿದ್ದಾರೆ. ಇಲ್ಲಿ ಕ್ಯಾಂಪಸ್ ಲೈಫ್ ಒಂದು ತುಂಬಾ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ಹ್ಯಾಕಥಾನ್ಸ್ ನ ಕಂಡಕ್ಟ್ ಮಾಡ್ತಾರೆ, ಹಾಗೆ ಟೆಕ್ ವಿಸಿಟ್ಸ್ ಇರುತ್ತೆ, ಇನೋವೇಷನ್ ಈವೆಂಟ್ಸ್ ಇರುತ್ತೆ, ಮತ್ತೆ ಆಂಬಿಷನ್ ಪೀರ್ ಗ್ರೂಪ್ ಇರುತ್ತೆ. ಇಲ್ಲಿ ನೀವೇನಾದ್ರೂ 85% ತಗೊಂಡಿದ್ರೆ JEE ಇಲ್ಲಿ ನೀವು ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೋಬಹುದು. ನೀವೇನಾದ್ರೂ JEE ಎಕ್ಸಾಮ್ ನ ಬರ್ದಿಲ್ಲ ಅಂದ್ರೆ ಈ ಒಂದು ಕಾಲೇಜ್ಗೆ ಅಪ್ಲೈ ಮಾಡಕ್ಕೆ A-SET ಒಂದು ಕಂಪಲ್ಸರಿ ಆಗಿರುತ್ತೆ. ಲಾಸ್ಟ್ ಡೇಟ್ ಅಪ್ಲೈ ಮಾಡಕ್ಕೆ ನಿಮ್ಗೆ ಮೇ 14ನೇ ತಾರೀಕು ಆಗಿರುತ್ತೆ. ಮೇ 15ನೇ ತಾರೀಕು ಆನ್ಲೈನ್ ಅಲ್ಲಿ ನಿಮ್ಗೆ ಟೆಸ್ಟ್ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಮ ಫ್ಯೂಚರ್ಗೆ ಇದು ಹೆಲ್ಪ್ ಆಗ್ಬೋದು. ಈಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಈಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ನೋಡಿ, ಒಂದು ಕ್ಲಿಯರ್ ಆಗಿ ತಿಳ್ಕೊಬಿಡಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ವೆರಿಫಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಮುಗ್ದಿಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಕೌನ್ಸಲಿಂಗ್ ನ ಅಟೆಂಡ್ ಮಾಡಕ್ ಆಗಲ್ಲ. ಅದನ್ನ ತಲೆಗೆ ಹಾಕೋಬಿಡಿ, ಓಕೆನಾ. ಇಲ್ಲಿ ಸಿಇಟಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಕ್ಕೆ ನಿಮ್ಗೆ ಏನು ಕೂಡ ಅಲ್ಲಿ ತೊಂದರೆ ಮಾಡಲ್ಲ. ನೀವು ಜಸ್ಟ್ PUC ಪಾಸ್ ಆಗಿರ್ಬೇಕು. ಹಾಗೆ ಸಿಇಟಿ ಎಕ್ಸಾಮ್ಗೆ ಅಪಿಯರ್ ಆಗಿತ್ತು ಅಂದ್ರೆ ನಿಮ್ಗೆ ಯಾವುದೇ ತರದ ತೊಂದರೆ ಇಲ್ದೇನೆ ನಿಮ್ಮ ಸಿಇಟಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ನಿಮಗೆ ಇಮಿಡಿಯೇಟ್ ಆಗಿ ಕೌನ್ಸಲಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಕೌನ್ಸಲಿಂಗ್ ನೀವೇನಾದ್ರೂ ಅಟೆಂಡ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನೋದು ಇರಬೇಕು. ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಒಂದು CET ನಂಬರ್ನ ಕೊಡ್ತಾರೆ. ಅದ್ ಹಾಕಿದ್ರೇನೆ ನೀವು ಒಂದು ಲಾಗಿನ್ ಆಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಕ್ ಸಾಧ್ಯ. ಅದೆಲ್ಲ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಬರ್ಬೇಕಂದ್ರೆ ನೀವು ವೆರಿಫಿಕೇಶನ್ ಪ್ರೋಸೆಸ್ ಏನಿದೆಯಲ್ಲ ಈಗ ಅದನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ರೆ ಮಾತ್ರ ನಿಮ್ಗೆ ಆ ಒಂದು ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಕೈಗೆ ಸಿಗುತ್ತೆ. ನಂತರ ನೀವು ಒಂದು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ ಸಾಧ್ಯ. ಇನ್ನು ನೀವು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಂದ್ರೆ, ನಾನು ಕ್ಲಾಸ್ ಎಗೆ ಬಿಲಾಂಗ್ ಆಗಿದ್ದೀನಿ, ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾ, ಮಾಡಿಸೋ ಆಗಿಲ್ವಾ ಅನ್ನೋದನ್ನ ಕೇಳ್ತಾ ಇರಾ. ಇಲ್ಲಿ ನೋಡಿ, ಫಸ್ಟ್ ಆಫ್ಲೈನ್ ಅಲ್ಲಿ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡಿಸ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಕ್ಲಾಸ್ ಎ ವಿದ್ಯಾರ್ಥಿಗಳು ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡಿಸ್ಬೇಕು, ಯಾರು ಮಾಡಿಸಬಾರ್ದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಕ್ಲಾಸ್ ಎ ಅಂದ್ರೆ ನೀವು ಮಿನಿಮಮ್ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರ್ಬೇಕು. ಆ ಒಂದು 7 ಇಯರ್ಸ್ ಅಲ್ಲಿ 10th ಅಥವಾ 2nd PUC ಎಕ್ಸಾಮ್ ನ ನೀವು ಕರ್ನಾಟಕದಲ್ಲಿ ಪಾಸ್ ಮಾಡಿದಿರಾ ಅಂದ್ರೆ ನೀವೆಲ್ಲರೂ ಕೂಡ ಕ್ಲಾಸ್ ಎಗೆ ಬಿಲಾಂಗ್ ಆಗಿರ್ತೀರಾ. ನೀವ್ ಯಾರು ಕೂಡ KE ಆಫೀಸ್ ಹತ್ರ ಏನು ಕೂಡ ಹೋಗೋ ಹಾಗಿಲ್ಲ. ನಿಮಗೆಲ್ಲ ಕೂಡ ಆನ್ಲೈನ್ ಅಲ್ಲಿ ವೆರಿಫೈ ಆಗುತ್ತೆ. ಮತ್ತೆ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ಆಫ್ಲೈನ್ ವೆರಿಫೈ ಮಾಡಿಸ್ಕೋಬೇಕು, ಅದು ನಿಮ್ಮ PU ಕಾಲೇಜಲ್ಲಿ, ಓಕೆನಾ. ನೆಕ್ಸ್ಟ್, ಯಾರು ಕ್ಲಾಸ್ B ಇಂದ ಓವರ್ಗೂ ಕೂಡ ಬಿಲಾಂಗ್ ಆಗಿರ್ತೀರಾ ನೀವೆಲ್ಲರೂ ಕೂಡ ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು. KE ಆಫೀಸಲ್ಲಿ ಅದು ಸ್ಟಾರ್ಟ್ ಆಗಿದೆ, ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಕ್ಲಾಸ್ ಎ ಬಿಟ್ಟು ಬೇರೆ ವಿದ್ಯಾರ್ಥಿಗಳು ನೀವು ಯಾರ್ಯಾರು ಇದ್ದೀರಾ 22ನೇ ತಾರೀಕು ಲಾಸ್ಟ್ ಡೇಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಕ್ಕೆ, ಓಕೆನಾ. ಇಲ್ಲಿ ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಪೆಷಲ್ ಕ್ಯಾಟಗರಿಗೆ ನಡೀತಿದೆ. 15ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟರ ಒಳಗಡೆ ಅಕಾರ್ಡಿಂಗ್ ಟು ಶೆಡ್ಯೂಲ್ KE ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ, ಓಕೆನಾ. ಇಲ್ಲಿ ನೋಡಿ, ಕ್ಲಾಸ್ ಎ ವಿದ್ಯಾರ್ಥಿಗಳು
ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ, ರೆಗ್ಯುಲರ್ ಆಗಿ ನೀವು ಅಪ್ಡೇಟ್ ಮಾಡ್ತಾ ಇದ್ರು ಕೂಡ. ಇಲ್ಲಿ ನೋಡಿ, ನಿಮ್ದೇನಾದ್ರೂ ಕೆ ಅಪ್ಲಿಕೇಶನ್ ಈ ರೀತಿ ಕಂಪ್ಲೀಟ್ ಆಗಿ 4 ಪೇಜು ಕೂಡ ಬಂದಿದೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ಮುಗಿದಿದೆ ಅಂತ ಅರ್ಥ. ಇವಾಗ ನಿಮ್ದೇನಾದ್ರೂ ಒಂದು ಲಾಸ್ಟ್ ಪೇಜ್ ಮಾತ್ರ ಬಂದಿದೆ, ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಮಾತ್ರ, ಈ ಒಂದು ಪೇಜ್ ನಿಮ್ಮ ಹತ್ರ ಮಾತ್ರ ಇದೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನೂ ಕೂಡ ಆಗಿಲ್ಲ. ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅಂತ. ಇಷ್ಟು ಕಂಪ್ಲೀಟ್ ಆಗಿ ನಿಮ್ಮ ಕೆ ಅಪ್ಲಿಕೇಶನ್ ಈ ರೀತಿ ಫುಲ್ ಪೇಜ್ ಇದೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ. ಮತ್ತೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ನೋಡಿ, ಕನ್ನಡ ಮೀಡಿಯಂ, ರೂರಲ್, ಲಿಂಗ್ವಿಸ್ಟಿಕ್ ಮತ್ತೆ ರಿಲಿಜಿಯಸ್ ಮೈನಾರಿಟಿ ಯಾರು ಕ್ಲೈಮ್ ಮಾಡಿದ್ರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೇನೆ ಆನ್ಲೈನ್ ಅಲ್ಲಿ ವೆರಿಫೈ ಆಗಲ್ಲ. ನಿಮಗೆ ಏನಾಗುತ್ತೆ ಅಂದರೆ ಆಫ್ಲೈನಲ್ಲಿ ನಿಮ್ಮ ಪಿ ಯು ಕಾಲೇಜ್ಗಳಿಗೆ ಹೋಗಬೇಕು ಅಥವಾ ಗೌರ್ಮೆಂಟ್ ಪಿ ಯು ಕಾಲೇಜ್ಗಳಿಗೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಅಲ್ಲಿ ಮಾಡಿಸ್ಕೋಬೇಕು, ರಿಲೆವೆಂಟ್ ಸ್ಟಡಿ ಸರ್ಟಿಫಿಕೇಟ್ಗಳನ್ನ ಕೊಟ್ಟು. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ರಿಮಾರ್ಕ್ಸಲ್ಲಿ ವೆರಿಫೈಡ್ ಆ್ಯಂಡ್ ಕ್ಲೈಮ್ಡ್ ಅಂತ ಬರುತ್ತೆ. ಇವಾಗ ಏನಾಗಿರುತ್ತೆ ಅಂದರೆ ನೀವು ವೆರಿಫೈ ಮಾಡಿಸಿಲ್ಲ ಅಂದರೆ ಜಸ್ಟ್ ಕ್ಲೈಮ್ಡ್ ಇರುತ್ತೆ, ನಾಟ್ ವೆರಿಫೈಡ್ ಅಂತ ಇರುತ್ತೆ. ಓಕೆನಾ? ಇವಾಗ ನೀವೇನಾದರೂ ಕನ್ನಡ ಮೀಡಿಯಂ, ರೂರಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಏನೂ ಕೂಡ ಕ್ಲೈಮ್ ಮಾಡಿಲ್ಲ, ಬರೀ ಸ್ಟಡಿ ಇಯರ್ಸ್ ಬಂದ್ಬಿಟ್ಟು ಆನ್ಲೈನಲ್ಲೇ ಈ ರೀತಿ ವೆರಿಫೈ ಆಗಿದೆ, ಸ್ಯಾಟ್ಸ್ ವೆರಿಫೈಡ್ ಅಂತ ಬಂದಿದೆ ಅಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲ. ಮತ್ತು ಸ್ಟಡಿ ಇಯರ್ಸು ಕೂಡ ಇಲ್ಲಿ ನಾಟ್ ವೆರಿಫೈಡ್ ಅಂತ ಇತ್ತು ಅಂದರೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡಿಸ್ಕೋಬೇಕಾಗುತ್ತೆ. ಓಕೆನಾ? ಕನ್ಕ್ಲೂಷನ್ ಆಗಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ನಿಮ್ಮ ಹತ್ರ ಏನಾದರೂ ಲಾಸ್ಟಲ್ಲಿ ಇದೊಂದೇ ಪೇಜ್ ಇದೆ ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು, ಇನ್ನೂ ಪೆಂಡಿಂಗ್ ಇದೆ ಅಂತ. ಇಷ್ಟೆಲ್ಲ ಪೇಜಸ್ಸು ಕೂಡ ಬಂದಿದೆ ಅಂದರೆ ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದಿದೆ ಅಂತ ಕ್ಲೋಸ್ ವಿದ್ಯಾರ್ಥಿಗಳಿಗೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ, ಯಾರ್ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಕನ್ಫ್ಯೂಷನ್ ಇದೆ ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಬಿಟ್ಟು ದಯವಿಟ್ಟು ತಿಳಿಸಿ, ಅವ್ರಿಗೊಂದು ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಬೇಕು ಅಂದರೆ ನಿಮಗೆ CET ಇದು ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ.